ಇಸ್ಲಾಮಿಕ್ ಜಿಹಾದಿಗಳ ವಿರುದ್ಧ ಸಿಡಿದೆದ್ದ ಬ್ರಿಟಿಷರು. ಲಂಡನ್ ಬೀದಿಗಳಲ್ಲಿ ಭುಗಿಲೆದ್ದ ಆಕ್ರೋಶ. ಇಸ್ಲಾಂ ನಮ್ಮ ಶತ್ರು ಅಂತ ಘೋಷಣೆ. ಬುರ್ಖಾ ಕಿತ್ತೆಸೆದು ಪ್ರತಿಭಟನೆ. ಇದು ಇತ್ತೀಚೆಗೆ ಲಂಡನ್ ಮಹಾನಗರದಲ್ಲಿ ಕಂಡುಬಂದ ದೃಶ್ಯ. ಯಾವ ನಗರದ ಬೀದಿಗಳಲ್ಲಿ ಒಂದು ಕಾಲದಲ್ಲಿ ರಾಣಿಯ ವೈಭೋಗದ ಸವಾರಿ ನಡೆಯುತ್ತಿತ್ತು, ಜಗತ್ತಿನ ಅತ್ಯಂತ ಹಳೆಯ ಪ್ರಜಾಪ್ರಭುತ್ವ ಹೆಮ್ಮೆಯಿಂದ ತಲೆ ಎತ್ತಿ ನಿಂತಿತ್ತು, ಇವತ್ತು ಅದೇ ಲಂಡನ್ನ ಬೀದಿಗಳಲ್ಲಿ ಸಾವಿರಾರು ಜನರು ಆಕ್ರೋಶದಿಂದ ಕೂಗುತ್ತಿದ್ದಾರೆ. ಇವರು ಹಾಕ್ತಿರೋ ಘೋಷಣೆಗಳಾದರೂ ಏನು ಗೊತ್ತಾ? ಇಸ್ಲಾಂ ನಮ್ಮ ಶತ್ರು, ನಮಗೆ ಶರಿಯಾ ಕಾನೂನು ಬೇಡ, ಬ್ರಿಟನನ್ನು ನಮಗೆ ವಾಪಸ್ ಕೊಡಿ. ಇಸ್ಲಾಮಿಸ್ಟುಗಳ ವಿರುದ್ಧ ಬ್ರಿಟನ್ನ ಜನತೆ ಸಿಡಿದೆದ್ದಿದ್ದಾರೆ. ವೇದಿಕೆಯ ಮೇಲೆ ಮಹಿಳೆಯರು ಬುರ್ಖಾ ಕಿತ್ತೆಸದದ್ದೇ ಇದಕ್ಕೆ ಸಾಕ್ಷಿ. ಈ ಪ್ರತಿಭಟನೆ ಬ್ರಿಟನ್ ಇತಿಹಾಸದಲ್ಲೇ ಇಸ್ಲಾಮಿಕ್ ಮತಾಂಧತೆಯ ವಿರುದ್ಧ ನಡೆದ ಅತಿ ದೊಡ್ಡ ಬಹಿರಂಗ ದಂಗೆಯಾಗಿದೆ. ಲಂಡನ್ ಈಗ ಲಂಡನ್ ಆಗಿ ಉಳಿದಿಲ್ಲ, ಅದು ಲಂಡನಿಸ್ತಾನ್ ಆಗಿ ಬದಲಾಗುತ್ತಿದೆ ಅನ್ನೋದು ಈ ಪ್ರತಿಭಟನಾಕಾರರ ಆರೋಪ. ಬ್ರಿಟನ್ ರಕ್ಷಣೆಗಾಗಿ ಎರಡನೇ ಯುದ್ಧ. ಈ ಪ್ರತಿಭಟನೆ ಆಯೋಜಿಸಿದ್ದು ಇಂಗ್ಲಿಷ್ ಡಿಫೆನ್ಸ್ ಲೀಗ್ ಎಂಬ ಹೊಸ ವೇದಿಕೆ. ದೇಶದಲ್ಲಿ ಹೆಚ್ಚುತ್ತಿರುವ ಜಿಹಾದಿ ಮನಸ್ಥಿತಿಯ ವಿರುದ್ಧ ನಿರಂತರವಾಗಿ ಇವರು ದನಿ ಎತ್ತುತ್ತಿದ್ದಾರೆ. ಈ ವೇದಿಕೆಯ ನಾಯಕ ಟಾಮಿ ರಾಬಿನ್ಸನ್ ಹೇಳುವ ಪ್ರಕಾರ, ಇವರು ಎಲ್ಲ ಮುಸ್ಲಿಂಗಳ ವಿರುದ್ಧ ಇಲ್ಲ, ಆದರೆ ಬ್ರಿಟನ್ನಲ್ಲಿ ಶರಿಯಾ ಕಾನೂನು ತರಲು ಬಯಸುವ, ಮಹಿಳೆಯರ ಮೇಲೆ ದಬ್ಬಾಳಿಕೆ ನಡೆಸುವ, ಭಯೋತ್ಪಾದನೆ ಹರಡುವ ಮತ್ತು ಬ್ರಿಟನ್ನ ಸಾಂಪ್ರದಾಯಿಕ ಮೌಲ್ಯಗಳನ್ನು ನಾಶಪಡಿಸಲು ನೋಡುತ್ತಿರುವ ಜಿಹಾದಿ ಮನಸ್ಥಿತಿಯ ವಿರುದ್ಧ ಇವರ ಹೋರಾಟ. ಹಾಗಾಗಿ ಇವರು ಬ್ಯಾಟಲ್ ಆಫ್ ಬ್ರಿಟನ್ 2.0 ಅಂದರೆ ಬ್ರಿಟನ್ ರಕ್ಷಣೆಯ ಎರಡನೇ ಯುದ್ಧಕ್ಕೆ ಸಿದ್ಧರಾಗಿ ಬ್ರಿಟನ್ ನಾಗರಿಕರಿಗೆ ಕರೆ ನೀಡ್ತಾ ಇದ್ದಾರೆ. ಈ ಆಕ್ರೋಶಕ್ಕೆ ಹಲವು ಕಾರಣಗಳಿವೆ. ನಿಯಂತ್ರಣಕ್ಕೆ ಬರದ ನಿರಂತರ ವಲಸೆ. ಕಳೆದ 20-25 ವರ್ಷಗಳಲ್ಲಿ ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ ಮತ್ತು ಸೊಮಾಲಿಯಾದಿಂದ ಲಕ್ಷಾಂತರ ಜನರಿಗೆ ಬ್ರಿಟನ್ ಆಶ್ರಯ ನೀಡಿತು. ಆದರೆ ಇಂದು ಬ್ರಿಟನ್ನ ಹಲವು ನಗರಗಳಲ್ಲಿ ಮುಸ್ಲಿಂ ಜನಸಂಖ್ಯೆ ತೀವ್ರವಾಗಿ ಹೆಚ್ಚಾಗಿದೆ. ಬ್ರಿಟನ್ನ ಮೂಲ ಸಂಸ್ಕೃತಿಗೆ ಅಪಾಯ ಬಂದಿದೆ. ಎಷ್ಟೋ ಶಾಲೆಗಳಲ್ಲಿ ಕ್ರಿಸ್ಮಸ್ನಂತಹ ಹಬ್ಬಗಳನ್ನು ಆಚರಿಸುವುದಕ್ಕೆ ಅನುಮತಿ ನಿರಾಕರಿಸಲಾಗುತ್ತಿದೆ. ಭಾರತದಲ್ಲಿರುವಂತೆ ಮುಸ್ಲಿಂ ಕಾಲನಿಗಳು ತಲೆ ಎತ್ತಿವೆ. ಈ ಕಾಲನಿಗಳಿಗೆ ಬೇರೆ ಯಾರಾದರೂ ಹೋಗೋದೇ ಅಪಾಯ ಎನ್ನುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಗ್ರೂಮಿಂಗ್ ಗ್ಯಾಂಗ್ಗಳ ಹಾವಳಿ. ಬ್ರಿಟನ್ನ ರೋದರ್ಹ್ಯಾಮ್ ಮತ್ತು ಆಕ್ಸ್ಫರ್ಡ್ನಂತಹ ನಗರಗಳಲ್ಲಿ ಮುಖ್ಯವಾಗಿ ಪಾಕಿಸ್ತಾನಿ ಮೂಲದ ಪುರುಷರ ಗ್ಯಾಂಗ್ಗಳು ಸಾವಿರಾರು ಬ್ರಿಟಿಷ್ ಅಪ್ರಾಪ್ತ ಹುಡುಗಿಯರಿಗೆ ಡ್ರಗ್ಸ್ ನೀಡಿ, ಬ್ಲ್ಯಾಕ್ಮೇಲ್ ಮಾಡಿ, ಲೈಂಗಿಕ ದೌರ್ಜನ್ಯ ಎಸೆದಿರುವುದು ಈ ಹಿಂದೆಯೇ ಬಯಲಾಗಿದೆ. ಜನಾಂಗವಾದಿ ಅಥವಾ ರೇಸಿಸ್ಟ್ ಎಂಬ ಹಣೆಪಟ್ಟಿ ಬರುತ್ತೆ ಅನ್ನೋ ಭಯದಿಂದ ಪೊಲೀಸರೇ ಇಷ್ಟು ವರ್ಷಗಳ ಕಾಲ ಇದರ ವಿರುದ್ಧ ಕ್ರಮ ಕೈಗೊಂಡಿರಲಿಲ್ಲ. ಇದು ಬ್ರಿಟನ್ನ ಮೂಲ ನಿವಾಸಿಗಳ ಆಕ್ರೋಶವನ್ನು ಇನ್ನಷ್ಟು ಹೆಚ್ಚಿಸಿದೆ. ಹೆಚ್ಚುತ್ತಿರುವ ಭಯೋತ್ಪಾದನೆ ಮತ್ತು ಅಪರಾಧ. ಲಂಡನ್ ಬಾಂಬ್ ದಾಳಿ ಮತ್ತು ಮ್ಯಾಂಚೆಸ್ಟರ್ ಅರೇನಾ ದಾಳಿಗಳು ಇಸ್ಲಾಮಿಕ್ ಮೂಲಭೂತವಾದದಿಂದ ಪ್ರೇರಿತವಾಗಿದ್ದವು. ಇದರೊಂದಿಗೆ ಚಾಕು ಇರಿತಾನಂತಹ ಅಪರಾಧಗಳು ಮತ್ತು ಗ್ಯಾಂಗ್ ವಾರ್ಗಳು ಹೆಚ್ಚುತ್ತಿವೆ. ನಮ್ಮ ದೇಶದಲ್ಲಿ ನಾವು ಇಸ್ಲಾಮಿಕ್ ಕಟುಕತೆಯನ್ನು ವಿರೋಧಿಸಿದರೆ ತಕ್ಷಣ ನಮಗೆ ಇಸ್ಲಾಮೋಫೋಬಿಯಾ ಎಂಬ ಹಣೆಪಟ್ಟಿ ಕಟ್ಟಲಾಗುತ್ತದೆ, ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕಿಸಲಾಗುತ್ತದೆ ಎಂಬುದು ಮೂಲ ನಿವಾಸಿಗಳ ಕೋಪಕ್ಕೆ ಕಾರಣವಾಗಿದೆ. ಈ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ಈಗ ಬ್ರಿಟನ್ ನಾಗರಿಕರ ತಾಳ್ಮೆಯ ಕಟ್ಟೆ ಒಡೆದಿದೆ. ಲೇಬರ್ ಪಕ್ಷದ ವಲಸೆ ನೀತಿಗಳ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಪ್ರಧಾನಿ ಸ್ಟಾರ್ಮರ್ ಅವರ ಢೋಂಗಿ ಜಾತ್ಯತೀತವಾದ ಮತ್ತು ವಲಸಿಗರ ಪರ ನೀತಿಯಿಂದ ರೋಸಿ ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಆಕ್ರೋಶ ಭುಗಿಲೇಳುವ ಸಾಧ್ಯತೆಗಳಂತೂ ದಟ್ಟವಾಗಿದೆ.